ಓಂ ಹಂ ಹನುಮತೆ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ಲರೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹೆಸರು ಡಿ ಅನ್ನುವ ಅಕ್ಷರದಿಂದ ಪ್ರಾರಂಭ ಆಗ್ತಾ ಇದೆಯಾ? ಎಸ್, ಇವತ್ತು ನಾನು ಮಾತಾಡ್ತಾ ಇರುವಂಥದ್ದು ವಿಶೇಷವಾಗಿರುವಂತಹ ಲೆಟರ್. ನಿಮ್ಮ ಹೆಸರಿನ ಅಕ್ಷರ ಡಿ ಅನ್ನುವ ಅಕ್ಷರದಿಂದ ಪ್ರಾರಂಭ ಆಗ್ತಾ ಇದ್ರೆ ಈ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ ನಿಮಗೋಸ್ಕರ. ಯಾರು ಬೇಕಾದ್ರೂ ಆಗಿರ್ಬೋದು, ನಿಮ್ಮ ಹೆಸರು ಇರ್ಬೋದು, ನಿಮ್ಮ ನೇಬರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ನೀವು ಇಷ್ಟಪಡುವಂತಹ ವ್ಯಕ್ತಿ ಇರಬಹುದು, ನಿಮ್ಮ ಜೊತೆಲಿ ಹುಟ್ಟಿರುವಂತಹ ಅಣ್ಣ ತಮ್ಮಂದ್ರೆ ಇರ್ಬೋದು, ತಂದೆ ತಾಯಿ ಹೆಸರು ಇರ್ಬೋದು, ಯಾರ ಹೆಸರು ಇದ್ರೂ ಸಹ ನೀವು ಖಂಡಿತ ಈ ವಿಡಿಯೋ ಅವರಿಗೆ ಫಾರ್ವರ್ಡ್ ಮಾಡಬಹುದು, ಶೇರ್ ಮಾಡಬಹುದು. ವಿಶೇಷವಾಗಿ ನಿಮ್ಮ ಹೆಸರು ಡಿ ಅನ್ನೋದಿದ್ದು ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಒಂದು ಸಣ್ಣದಾಗಿ ಒಂದು ಗೇಮ್ ಆಡೋಣ. ನಿಮ್ಮ ಹೆಸರನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಡಿ ಅಂತ ನಿಮ್ಮ ಅಕ್ಷರ ಪ್ರಾರಂಭ ಆಗ್ತಾ ಇದ್ರೆ ನೀವು ಈ ಒಂದು ಕಾರ್ಯಕ್ರಮವನ್ನು ನೋಡ್ಬೋದು. ಮೇಡಮ್ ನಂದು ದ ಅಂತ ಬರುತ್ತೆ, ಈಗ ಧನಂಜಯ ಅಂತ ಇರ್ತಾರೆ, ಬಟ್ ಸ್ಟಿಲ್ ದ ಹೆಸರು ಬಟ್ ಸ್ಟಾರ್ಟ್ಸ್ ವಿತ್ ಡಿನೇ ಅಲ್ವಾ? ಸೊ ನಿಮಗೂ ಕೂಡ ಇದು ಅನ್ವಯ ಆಗುತ್ತೆ. ನಾವು ಜ್ಯೋತಿಷಾಸ್ತ್ರದಲ್ಲಿ ನೋಡಿದ್ರೆ ಡಿ ಅಕ್ಷರ ಯಾವ ಯಾವ ಒಂದು ರಾಶಿಗೆ, ನಕ್ಷತ್ರಕ್ಕೆ, ಪಾದಗಳಿಗೆ ಬರುತ್ತೆ ತಿಳಿಸ್ಕೊಡ್ತೀನಿ. ಕರ್ಕಟಕ ರಾಶಿ ಆಶ್ಲೇಷ ನಕ್ಷತ್ರ 1 ರಿಂದ 4 ಪಾದ ಡೆಫಿನೆಟ್ಲಿ ಬರುತ್ತೆ ನಿಮಗೆ. ಸೊ ಇದ್ರ ಜೊತೆಗೆ ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಸಹ ಡಿ ಅನ್ನೋ ಒಂದೇ ಒಂದು ಅಕ್ಷರ 4ನೇ ಪಾದಕ್ಕೆ ಅನ್ವಯ ಆಗುತ್ತೆ. ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ, ಅದರಲ್ಲೂ ಸಹ 3ನೇ ಮತ್ತು 4ನೇ ಪಾದಕ್ಕೆ ಡಿ ಅಕ್ಷರದಲ್ಲಿ ಹೆಸರಿಡಬೇಕಾಗತ್ತೆ. ಮೀನರಾಶಿ ರೇವತಿ ನಕ್ಷತ್ರ, ಇದರಲ್ಲೂ ಸಹ ಪ್ರಥಮ ಮತ್ತು ದ್ವಿತೀಯ ಪಾದಕ್ಕೂ ಸಹ ಡಿ ಅನ್ನುವ ಅಕ್ಷರದಿಂದ ನಿಮ್ಮ ಹೆಸರುಗಳು ಇಡಲೇಬೇಕಾಗತ್ತೆ. ಅಂದರೆ ನಾನು ಹೇಳಿರುವಂತಹ ರಾಶಿ ನಕ್ಷತ್ರಗಳಲ್ಲಿ ನಿಮ್ಮ ಜನನವಾಗಿದ್ದರೆ, ನಿಮ್ಮ ಮಗುವಿನ ಜನನವಾಗಿದ್ದರೆ, ಯಾರೇ ಇದ್ರೂ ಸಹ ನೀವು ಈ ಅಕ್ಷರಗಳಲ್ಲಿ ಹೆಸರು ಇಡಲೇಬೇಕಾಗತ್ತೆ. ನಾನು ಸೌಂಡ್ ಅದೇ ಹೇಳಿದಂಗೆ ಸೌಂಡ್ಸ್ ಬಗ್ಗೆ ಹೇಳ್ತಿಲ್ಲ. ದ ಡ ಧ ಯಾವ್ದು ಬೇಕಾದರೂ ಆಗಿರಬಹುದು, ಬಟ್ ಸ್ಟಾರ್ಟ್ಸ್ ವಿತ್ ಡಿ. ಸೊ ಈ ನಕ್ಷತ್ರ ಪಾದಗಳಿಗೆ ಅದಕ್ಕೆ ಆದ ಸರ್ವೇ ಸಾಮಾನ್ಯವಾಗಿರುವಂತಹ ಅಧಿಪತಿಗಳು ಖಂಡಿತ ಬರುತ್ತೆ. ಸೊ ಇಟ್ಸ್ ಅ ಮಿಕ್ಸ್ಚರ್. ಡಿ ಅನ್ನೋ ಅಕ್ಷರದಲ್ಲೂ ಆಲ್ಮೋಸ್ಟ್ ಎಲ್ಲ ರೀತಿಯಲ್ಲೂ ಕವರ್ ಮಾಡೋದಕ್ಕೆ ತುಂಬಾ ಆ ಲೆಟರ್ನೇ ನೀವು ನೋಡ್ಬೋದು ಯಾವ ರೀತಿ ಇರುತ್ತೆ. ಒಂದು ಸ್ಟ್ಯಾಂಡಿಂಗ್ ಲೈನ್ ಬರುತ್ತೆ ಮತ್ತು ಒಂದು ಕರ್ವ್ ಬರುತ್ತೆ. ಸ್ಟ್ಯಾಂಡಿಂಗ್ ಲೈನ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ಅವರು ಯಾವಾಗಲೂ ರೆಸ್ಪಾನ್ಸಿಬಿಲಿಟೀಸ್ನ ತಗೊಳ್ತಾರೆ. ಮನೆಯಲ್ಲಿ ಹಿರಿ ಮಗ ಡಿ ಅನ್ನೋ ಅಕ್ಷರದಲ್ಲಿದ್ದರೆ ನೀವು 100% ಹೇಳ್ತೀನಲ್ಲ, ಆ ಒಂದು ವ್ಯಕ್ತಿ ಮನೆಯ ಎಲ್ಲ ಜವಾಬ್ದಾರಿನೂ ಅವ್ರ ತಲೆ ಮೇಲೆ ಇರುತ್ತೆ. ಅವ್ರ ತಂದೆ ಇರಲಿ, ತಾಯಿ ಇರಲಿ, ಯಾರೇ ಇರಲಿ, ಹಿರಿಯರು ಯಾರೇ ಇದ್ರೂ ಮನೆಯ ಹಿರಿ ಮಗ ಏನಾದರೂ ಡಿ ಅನ್ನೋ ಅಕ್ಷರದಲ್ಲಿ ಇಟ್ಟಿದ್ರೆ ಆಲ್ಮೋಸ್ಟ್ 100% ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾರೆ. ಮತ್ತು ಅವರಿಗೆ ಒಂದು ವಿವಾಹ ಯೋಗವೂ ಸಹ ತುಂಬ ಕಡಿಮೆ ಇರುತ್ತೆ, ಅಥವಾ ತುಂಬ ಡಿಲೇ ಆಗುತ್ತೆ, ತುಂಬ ಲೇಟ್ ಆಗುತ್ತೆ. ಮತ್ತು ಆ ಲೆಟರ್ ಹೇಗೆ ಬರೀತಾರೆ? ಒಂದು ಕರ್ವ್ ಬರುತ್ತೆ ಅಲ್ವಾ? ಅಂದರೆ ಲೈಫ್ ಪೂರ್ತಿ ಅವ್ರಿಗೆ ಕರ್ವ್ಸ್ ಇದ್ದೇ ಇರುತ್ತೆ, ಬಟ್ ಸ್ಟಿಲ್ ದೇ ಸ್ಟ್ಯಾಂಡ್ ರೈಟ್. ಎಷ್ಟೇ ಕಷ್ಟ ಬಂದರೂ ಹೌದಲ್ವಾ? ಡಿ ಅನ್ನೋ ಅಕ್ಷರ ಎಷ್ಟೇ ಕಷ್ಟ ಬರಲಿ, ತುಂಬ ಕತ್ತಿಗೆ ಬಂದ್ಬಿಟ್ಟಿರುತ್ತೆ ಸಮಸ್ಯೆಗಳು. ದುಡ್ಡಿನ ಸಮಸ್ಯೆ ಇರ್ಬೋದು, ಬಿಸ್ನೆಸ್ ವಿಚಾರದಲ್ಲಿ ಇರ್ಬೋದು. ಸ್ವಲ್ಪ ವಿಶೇಷವಾಗಿ ಬಿಸ್ನೆಸ್ಸಲ್ಲಿ ತುಂಬ ಒಳ್ಳೆ ಸಕ್ಸಸ್ ಇದೆ ಡಿ ಅನ್ನೋ ಅಕ್ಷರದವ್ರಿಗೆ. ಬಟ್ ನನಗೇನು ಬೇರೆ ಕೆರಿಯರ್ ವಿಚಾರಗಳಲ್ಲೂ ಒಳ್ಳೆ ಸಕ್ಸಸ್ನ ನಾವು ನೋಡಬಹುದು. ಲೈಕ್ ಸೋಲ್ಜರ್ಸ್ ಇರಬಹುದು, ಡಾಕ್ಟರ್ಸ್ ಇರ್ಬೋದು, ಒಳ್ಳೆ ಟೆಕ್ನಿಕಲ್ ಪ್ರೊಫೆಷನಲ್ಸ್ ಇರ್ಬೋದು. ತುಂಬ ಲಾಜಿಕಲ್ ಆ್ಯಂಡ್ ಟೆಕ್ನಿಕಲ್ಸ್ನ ಎರಡನ್ನೂ ಮರ್ಜ್ ಮಾಡಿ ಮಾಡೋವಂಥವ್ರೆ ಈ ಡಿ ಅಕ್ಷರದವರು. ಅವ್ರಿಗೆ ಯಾವುದೇ ರೀತಿಯಾದ ಎಕ್ಸ್ಪ್ಲನೇಷನ್ಸ್ ಗೊತ್ತಾ? ಲಾಜಿಕಲ್ ಕೊಡಿ. ಸುಮ್ಮನೆ ಇದೇ ರೀತಿಯಲ್ಲಿ ಮಾಡಬೇಕು ಅನ್ನೋವಂಥದ್ದು ಒಂಥರ ಸೂಪರ್ಸ್ಟಿಷಿಯಸ್ ಬಿಲೀವ್ಸ್ ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ. ನೀನು ಹೇಳು ಲಾಜಿಕಲಿ ಕರೆಕ್ಟಾಗಿ ನಾವು ಮಾಡ್ತೀವಿ. ಪ್ರತಿಯೊಂದಕ್ಕೂ ಸೈಂಟಿಫಿಕ್ ರೀಸನ್ಸ್ ಕೇಳ್ತಾರೆ, ಪ್ರತಿಯೊಂದಕ್ಕೂ ಲಾಜಿಕ್ ರೀಸನ್ಸ್ ಕೇಳ್ತಾರೆ. ಹೇಳಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ತಾರೆ. ಆ್ಯಂಡ್ ವೆರಿ ಸೆಲ್ಫ್ ಸೆಂಟ್ರಿಕ್, ಅಂದರೆ ತುಂಬ ಇಷ್ಟಪಡ್ತಾರೆ ಅವರನ್ನು. ಅವರು ತುಂಬಾ ಇಷ್ಟಪಡುವಂಥದ್ದು. ಮತ್ತು ಅವ್ರನ್ನ ನಂಬದವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್, ನಾನು ಫಸ್ಟೇ ಹೇಳಿದೆ ಹಿರಿಯ ಮಗನ ಥರ ರೆಸ್ಪಾನ್ಸಿಬಿಲಿಟೀಸ್ ತಗೋತಾರೆ ಅಂತ. ಸೊ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳೋ ವಿಚಾರದಲ್ಲಂತೂ ಅವರು ಎತ್ತಿದ ಕೈ ಅಂತಲೇ ಹೇಳ್ಬೋದು ಡಿ ಅಕ್ಷರದವರು. ತುಂಬ ಒಳ್ಳೆ ವಿಶೇಷವಾಗಿರೋಂಥ ಯೋಗಗಳನ್ನ ನಾವು ಕಾಣ್ಬೋದು ಡಿ ಅಕ್ಷರದವರಿಗೆ. ತುಂಬ ಚೆನ್ನಾಗಿದೆ, ಖಂಡಿತ ಹೇಳ್ಬೋದು. ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬೇಡ. ನಿಮ್ಮ ಮಗುವಿನ ಜನನ ಈ ನಕ್ಷತ್ರಗಳಲ್ಲಿ, ಈ ಒಂದು ಪಾದಗಳಲ್ಲಿ ಬಂದಿತ್ತು ಅಂತಂದರೆ, ಡಿ ಅನ್ನೋ ಅಕ್ಷರದಲ್ಲಿ ಸ್ಟಾರ್ಟ್ ಆಗ್ತಿದೆ ಅಂತಂದರೆ ಒಳ್ಳೆ ಹೆಸರುಗಳು ಸಿಗುತ್ತೆ. ಖಂಡಿತ ಸರ್ಚ್ ಮಾಡಿ ನೀವು ಖಂಡಿತ ಇಡಬಹುದು. 2025ನಲ್ಲಿ ಏನೇನೆಲ್ಲ ಸಮಸ್ಯೆಗಳಾಗುತ್ತೆ ಬನ್ನಿ ಅದನ್ನು ತಿಳ್ಕೊಳ್ಳೋಣ. ತುಂಬಾ ಸೂಕ್ಷ್ಮವಾಗಿ ತಿಳಿಸ್ತೀನಿ, ಮತ್ತು ಒಂದು ಪರಿಹಾರನೂ ಕೂಡ ನಾನು ನಿಮಗೆ ವಿಶೇಷವಾಗಿ ತಿಳಿಸ್ತೀನಿ. ಡಿ ಅಂತ ಅಕ್ಷರ ನಾವು ನೋಡಿದಾಗ ಸಂಖ್ಯೆ 4 ಬರುತ್ತೆ. ನ್ಯೂಮರಾಲಜಿಕಲಿ 4 ಅನ್ನೋ ನಂಬರ್ಗೆ ಸೂಚನೆ ಆಗುತ್ತೆ. 4ಗೆ ಅಧಿಪತಿ ಬರುವಂಥದ್ದು ರಾಹು. ಸ್ಟಬನ್ ನೇಚರ್ ಇರುತ್ತೆ, ನಿಮ್ಮನ್ನ ಯಾರೂ ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ನಿಮಗೆ ನೀವೇ ಕನ್ವಿನ್ಸ್ ಆಗಬೇಕು. ಮತ್ತು ಹಿರಿಯರು ಸ್ವಲ್ಪ ಜಾಸ್ತಿ ಬುದ್ಧಿ ಹೇಳೋದು ಅದೆಲ್ಲ ಇಷ್ಟ ಆಗೋದಿಲ್ಲ. ಎಷ್ಟು ಹೇಳಬೇಕು ಅಷ್ಟು ಹೇಳಬೇಕು, ಸಾಕು ನಾವು ಕೇಳಿ ನಮಗೆ ಗೊತ್ತಿದೆ, ನನ್ನ ಜೀವನ ಹೇಗೆ ಮಾಡಬೇಕು ನನಗೆ ಗೊತ್ತಿದೆ, ನನ್ನ ಲೈಫ್ ನಾನು ಹೇಗೆ ನಡೆಸಬೇಕು ನನಗೆ ಗೊತ್ತಿದೆ. ಈ ಮಾತುಗಳನ್ನ ಅವ್ರು ಹೇಳ್ತಿರ್ತಾರೆ. ನೀವು ಸರ್ವೇ ಸಾಮಾನ್ಯವಾಗಿ ನೋಡಬಹುದು. ನನಗೆ ಗೊತ್ತಿದೆ, ನೀವು ಜಾಸ್ತಿ ನನಗೆ ಬುದ್ಧಿ ಹೇಳಬೇಡಿ,
ಬಟ್ ಎಗೇನ್ ಹಾಗಂತ ಹೇಳಿ ತಪ್ಪು ದಾರಿ ಹಿಡಿಯುವಂಥದ್ದು ಆ ರೀತಿ ಇರೋದಿಲ್ಲ. ತುಂಬಾ ಪಾಸಿಟಿವ್ ಆಗಿ, ತುಂಬಾ ಎಲ್ಲರಿಗೂ ಒಂದು ಮಾರ್ಗದರ್ಶನವಾಗಿ, ತುಂಬ ಜನ ಅವರನ್ನು ನೋಡಿ ಇನ್ಸ್ಪೈರ್ ಆಗ್ತಾರೆ. ಆ ರೀತಿ ಅದೊಂದು ಲೈಫ್ನ ಲೀಡ್ ಮಾಡುವಂಥ ವ್ಯಕ್ತಿತ್ವ ಇರುತ್ತೆ ಈ ಡಿ ಅಕ್ಷರದವರು. ಸೊ 2025ನಲ್ಲಿ ಸ್ಟಾರ್ಟ್ ಆಫ್ ದ ಇಯರ್ ನಾನು ಹೇಳಿದಾಗೆ ಸ್ವಲ್ಪ ಬಿಸ್ನೆಸ್ ಮೆಂಟಾಲಿಟಿ ಇರೋವಂಥವ್ರು, ಕೆಲಸಕ್ಕೆ ಹೋಗುವಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಕ್ಲಾಶಸ್ ಆಗ್ತಿರುತ್ತೆ. ಯಾಕೆ ಅಂದರೆ ಅವ್ರಿಗೆ ಯಾರು ಬಾಸ್ ಅಂತ ಇರಬಾರ್ದು. ಅಂದರೆ ಬಾಸ್ ಇದ್ರೂ ಸಹ ತುಂಬ ಕೆಲಸ ಕೊಡೋದು, ಟಾರ್ಚರ್ ಮಾಡೋದು, ಬಾಸಿಸಮ್ ಮಾಡೋದು ಅದೆಲ್ಲ ಇಷ್ಟ ಆಗೋದಿಲ್ಲ. ಯಾರ ಅಂಡರಲ್ಲೂ ವರ್ಕ್ ಆಗೋಕ್ಕೆ ಅವ್ರಿಗೆ ಅಷ್ಟು ಇಷ್ಟ ಅನಿಸೋದಿಲ್ಲ. ನಾನೇ ನನ್ನ ಕಂಪ್ನಿಗೆ ನಾನೇ ರಾಜನಾಗಿರಬೇಕು, ನಾನೇ ಓನರ್ ಆಗಿರಬೇಕು, ನಾನೇ ನಡೆಸ್ಕೊಂಡು ಹೋಗಬೇಕು ಅನ್ನೋಂಥದ್ದು. ಬಟ್ ಹಾಗಂತ ಕೆಲಸಕ್ಕೆ ಹೋಗೋರು ಇರ್ತಾರೆ ಅಂತಿಲ್ಲ. ಖಂಡಿತ ಆ ಒಂದು ಕಾಂಬಿನೇಷನ್ಸು ನಾವು ನೋಡ್ಬೋದು. ಕೆಲಸಕ್ಕೆ ಹೋಗುವಂಥವ್ರು ಕೂಡ ಖಂಡಿತ ಇದ್ದೇ ಇರ್ತಾರೆ. ಏನಾಗುತ್ತೆ ಅವ್ರ ಜೀವನದಲ್ಲಿ, ಯಾವ ರೀತಿ ಮ್ಯಾಜಿಕ್ ಆಗುತ್ತೆ. ಸೊ ಅವ್ರಿಗೇನಾಗುತ್ತೆ, ಬಾಸ್ ಇದ್ದೇ ಇರ್ತಾರೆ, ತುಂಬ ಕ್ಲಾಶಸ್ ಆಗ್ತಿರುತ್ತೆ. ಸೊ ಹಾಗಾಗಿನೇ 2025 ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಟ್ಟಿಗೆ ಜಾಬ್ ಲಾಸ್ ಕಾಂಬಿನೇಷನ್ಸ್ ಕಾಣ್ತಿದ್ದೀವಿ. ಸೊ ನಮ್ಗೆ ಗೊತ್ತಿದೆ ಆಲ್ರೆಡಿ ತುಂಬ ಟ್ರಾನ್ಸಿಟ್ಸ್ ನಡೀತಿರೋಂಥದ್ದು. 2025ನಲ್ಲಿ ನೀವೇನಾದರೂ ಮೇನ್ ಪ್ರೋಗ್ರಾಮ್ ಮಿಸ್ ಆಗಿತ್ತು ಅಂದರೆ ಕಾಣ್ತಿರೋಂಥ ಲಿಂಕ್ ಕ್ಲಿಕ್ ಮಾಡಿ, ಅದರಲ್ಲಿ ತುಂಬ ವಿಶೇಷವಾಗಿ ಎಲ್ಲ ವಿಚಾರಗಳು ನಾನು ತಿಳಿಸ್ಕೊಟ್ಟಿದ್ದೀನಿ. 2025ನಲ್ಲಿ ಸ್ಟಾರ್ಟ್ ಆಫ್ ದ ಇಯರ್ ಸ್ವಲ್ಪ ಮಟ್ಟಿಗೆ ಕ್ಲಾಶಸ್ ಇರುತ್ತೆ ನಿಮಗೂ ನಿಮ್ಮ ಬಾಸ್ಗೂ. ಕೆಲಸಕ್ಕೆ ಹೋಗ್ತಿರೋಂಥವ್ರಿಗೆ ಮಾತ್ರ, ಬೇರೆ ಪ್ರೊಫೆಷನ್ಸ್ ಬಿಸ್ನೆಸ್ ಇರೋರ್ಗಂಥವ್ರಿಗೆ ಸಮಸ್ಯೆ ಏನಿಲ್ಲ. ಬಟ್ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಯಾರಾದರೂ ಅನ್ನೋನ್ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗುವಂಥದ್ದು, ಹೊಸದಾಗಿ ನಿಮ್ಮ ಜೀವನದಲ್ಲಿ ಆಗಮನ ಆಗುವಂಥದ್ದು ಈ ರೀತಿ ಕಾಣ್ತಿದೆ. ಮದುವೆ ಆಗದೆ ಇರೋಂಥವ್ರಿಗೂ ಸ್ವಲ್ಪ ಲೇಟ್ ಮ್ಯಾರೇಜಸ್ಸೇ ಡಿ ಅನ್ನೋ ಅಕ್ಷರದವರಿಗೆ ಅದು ಸ್ವಲ್ಪ ಬರೆದು ಕೊಟ್ಬಿಟ್ಟಿದೆ. ಬಟ್ ಲವ್ ಮ್ಯಾರೇಜಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದು ಒಂದು ತುಂಬ ಇದಿದೆ. ಬಟ್ ನೋಡ್ಕೊಳ್ಳಿ ಹುಷಾರಾಗಿ, ಯಾಕಂದರೆ ನಾವು ಲವ್ ಮ್ಯಾರೇಜಸಲ್ಲೂ ತುಂಬಾ ಡಿವೋರ್ಸಸ್ಸು, ಸಪ್ರೇಷನ್ ಕಾಂಬಿನೇಷನ್, ಡಿ ಅನ್ನೋ ಅಕ್ಷರ ಜೊತೆ ನಾನು ಇದು ಮಾಡೋಕ್ಕಾಗೋದಿಲ್ಲ, ಜೀವನ ಮಾಡೋಕ್ಕಾಗೋದಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿರುತ್ತೆ ಅನ್ನೋದು ಕೂಡ ಕ್ಲಾಶಸ್ ನಾವು ತುಂಬ ನೋಡ್ತಿದ್ದೀವಿ. ಸೊ ಯಾವ ಅಕ್ಷರಕ್ಕೆ ನೀವು ಹೊಂದಾಣಿಕೆ ನೋಡ್ಕೊಂಡು ನೀವು ಕರೆಕ್ಟಾಗಿ ಮಾಡ್ಕೋಬೇಕು, ಆವಾಗ ಖಂಡಿತ ನಿಮಗೆ ಪರಿಹಾರ ಆಗುತ್ತೆ. ಡಿ ಅಕ್ಷರದವರು 2025ನಲ್ಲಿ ವಿಶೇಷವಾಗಿ ಯಾವ ಒಂದು ಪರಿಹಾರ ಮಾಡಿದ್ರೆ ತುಂಬ ಒಳ್ಳೆಯದು. ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ, ಈ ರೀತಿಯಾದ ಒಂದು ಬ್ರೇಸ್ಲೆಟ್ ಸಿಗುತ್ತೆ ಅಂತ ಹೇಳಿ. ಪೈರೇಟ್ಸ್ದು ಗೋಲ್ಡನ್ ಬ್ರೇಸ್ಲೆಟು ತುಂಬಾ ನಿಮ್ಮ ಸಕ್ಸಸ್, ಈವನ್ ಮ್ಯಾರಿಡ್ ಲೈಫ್, ಲವ್ ಲೈಫ್, ರಿಲೇಷನ್ಶಿಪ್ ಪ್ರತಿಯೊಂದಕ್ಕೂ ನಿಮಗೆ 100% ಸಕ್ಸಸ್ ಸಿಗುವಂತಹ ವಿಶೇಷವಾಗಿರುವಂಥ ಬ್ರೇಸ್ಲೆಟ್. ಹೆಣ್ಣು ಮಕ್ಕಳಾದರೆ ಲೆಫ್ಟ್ ಹ್ಯಾಂಡ್, ಗಂಡು ಮಕ್ಕಳಾದರೆ ರೈಟ್ ಹ್ಯಾಂಡ್ಗೆ ಹಾಕ್ಕೊಳ್ಳೋಂಥದ್ದು. ಮಿಸ್ ಮಾಡ್ದಿರೋ ತಗೊಳ್ಳಿ. ಇದು 2025ನಲ್ಲಿ ತುಂಬಾ ಎನಾರ್ಮಸ್ ಸಕ್ಸಸ್, ಎನಾರ್ಮಸ್ ವೆಲ್ತ್, ಪ್ರಾಸ್ಪರಿಟಿನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಡಿ ಅನ್ನೋ ಅಕ್ಷರದವರೆಗೆ ವಿಶೇಷವಾಗಿರುವಂತಹ ಬ್ರೇಸ್ಲೆಟ್ ಇದು. ಸಂಪೂರ್ಣವಾಗಿ ಅಕಸ್ಮಾತ್ ನನ್ನ ಪ್ರೋಗ್ರಾಮ್ ಬರೋಷ್ಟೇ ಆಗೋಗಿತ್ತು ಮೇಡಮ್, ತುಂಬ ಸಮಯ ಆಗೋಗಿತ್ತು, ನಾನು ಯಾವಾಗೋ ಮಿಡ್ ಆಫ್ ದ 2025ನಲ್ಲಿ ನೋಡ್ತಾ ಇದ್ದೀನಿ. ಖಂಡಿತ ಆವಾಗಲೂ ಸಹ ನಿಮಗೆ ಕಾಣ್ತಿರೋ ನಂಬರ್ಸ್ ಕಾಲ್ ಮಾಡಿದ್ರೆ ನಮ್ಮ ಸ್ಟಾಫ್ ನಿಮಗೆ ತಿಳಿಸ್ಕೊಡ್ತಾರೆ ಯಾವ ರೀತಿ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳಿ. ಜೊತೆಗೆ ಮೇಡಮ್ ನನ್ನ ಕೆಲವು ಪ್ರಶ್ನೆಗಳಿದೆ, ನಾನು ವಿಶ್ಲೇಷಣೆ ಮಾಡಿಸಿ ನಾನು ಪರಿಹಾರ ಮಾಡ್ಕೊಳ್ಬೇಕು, ಮಾಡಬಹುದಾ? ಖಂಡಿತ ಮಾಡ್ಬೋದು. ಕಾಣ್ತಿರೋ ನಂಬರ್ಸ್ಗೆ ನೀವು ಕಾಲ್ ಮಾಡಿದ್ರೆ ನಮ್ಮ ಸ್ಟಾಫ್ ತಿಳಿಸ್ಕೊಡ್ತಾರೆ ನೀವು ನನ್ನ ಹತ್ರ ಹೇಗೆ ಕನ್ಸಲ್ಟೇಷನ್ ತೊಗೊಳ್ಬೋದು ಅಂತ ಹೇಳಿ. ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.